ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಟೈಮು ನಮಗೆ ತುಂಬ ಕಮ್ಮಿ ಇರೋದರಿಂದ ರಿವಿಷನ್ ಮಾಡೋದಕ್ಕೆ ಟೈಮ್ ಆಗೋಲ್ಲ, ಬರೀ ನೋಟ್ಸ್ ಮಾಡೋದೇ ಆಗುತ್ತೆ ಮತ್ತು ಕಾನ್ಸೆಪ್ಟ್ ಕವರ್ ಮಾಡಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡೋದಕ್ಕೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಫಸ್ಟು ಈಸಿಯಾಗಿ ನಮಗೆ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂತಹ ಒಂದು ಆಪ್ಷನ್ ಏನು ಅಂದರೆ ಪಿ ವೈ ಕ್ಯೂ ಕ್ವೆಶನ್ನ ನೀವು ಎಷ್ಟು ಸಾಲ್ವ್ ಮಾಡ್ತೀರೋ ಅಷ್ಟು ಕಾನ್ಸೆಪ್ಟ್ ನಿಮಗೆ ರೀಕಾಲ್ ಮಾಡಲಿಕ್ಕೆ ಆಗುತ್ತೆ. ಹಾಗೆಯೇ ಆದಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ, ನಾನು ಯಾವ ಕ್ವೆಶನಲ್ಲಿ ತಪ್ಪು ಮಾಡ್ತಾ ಇದ್ದೇನೆ ಅಂತೇಳ್ಬಿಟ್ಟು ಆ ಕ್ವೆಶನ್ ಮೇಲೆ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾ ಬರುತ್ತೆ. ಹಾಗೆಯೇ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಪಿ ವೈ ಕ್ಯೂ ನೀವು ಜಾಸ್ತಿ ಸಾಲ್ವ್ ಮಾಡ್ದಂಗೆಲ್ಲ ಕೀವರ್ಡ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ, ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವೆಶನ್ ಬರುತ್ತೆ, ಯಾವ ಕಾನ್ಸೆಪ್ಟು ನನಗೆ ಅರ್ಥ ಆಗಲಿಲ್ಲ ಅಥವಾ ಯಾವ ಕಾನ್ಸೆಪ್ಟ್ ನಮಗೆ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಪಿ ವೈ ಕ್ಯೂ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆಯೇ ಫಾರ್ಮುಲಾಸು ಮತ್ತು ಮ್ಯಾಥ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸು ಥಿಯರೀಸು ಅದನ್ನು ದಿನ ರೀಕಾಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಓದೋದಕ್ಕಿಂತ ಮುಂಚೆ ಫಾರ್ಮುಲಾಸಿಂದ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.